ಗೈಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಗೈಸ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನ ತಿಳಿಸ್ಕೊಡ್ತೀನಿ. ಹೌದು, ಈಗಾಗಲೇ ನಿಮ್ಗೆ ತಮ್ಲೈನ್ ಹಾಗೂ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಸೊ ನೀವೇನಾದ್ರೂ ಜಿಯೋ ಯೂಸರ್ ಆಗಿದ್ರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಗೂ ಸಹ ಪ್ರಮೋಷನ್ ಕಾಲ್ಸ್, ಸ್ಪ್ಯಾಮ್ ಕಾಲ್ಸ್ ಆದ್ರೆ ತುಂಬಾ ಬರ್ತಿರುತ್ತೆ ಅಲ್ವಾ. ಸೊ ಈ ಒಂದು ಚಿಕ್ಕ ಸೆಟ್ಟಿಂಗ್ ಅನ್ನ ಮಾಡ್ಕೊಳ್ಳೋದ್ರಿಂದ ಇನ್ಮೇಲಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ಪ್ರಮೋಷನ್ ಕಾಲ್ಸ್ ಆಗಿರ್ಬೋದು ಅಥವಾ ಸ್ಪಾನ್ಸರ್ಸ್ ಕಾಲ್ಸ್, ಅದೇ ರೀತಿಯಾಗಿ ಸ್ಕ್ಯಾಮ್ ಕಾಲ್ಸ್ ಯಾವುದು ಸಹ ಇನ್ಮೇಲಿಂದ ಬರೋದಿಲ್ಲ. ಏನೋ ಒಂದು ಸೆಟ್ಟಿಂಗ್, ಏನೋ ಒಂದು ಪ್ರೊಸೀಜರ್ ಅಂತ ಹೇಳಿನಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಾದ್ರೆ ಒಂದು ಚಿಕ್ಕ ವಿಡಿಯೋ ಆಗಿರ್ಬೋದು, ಬಟ್ ಡೆಫಿನೆಟ್ಲಿ ಒಂದು ವಿಡಿಯೋ ತುಂಬಾ ಜನರಿಗಾದ್ರೆ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೇ ಗೈಸ್, ಇದಕ್ಕಾಗಿ ಫಸ್ಟ್ ಆಫ್ ಆಲ್ ಪ್ಲೇ ಸ್ಟೋರ್ ಅಲ್ಲಿ ಮೈ ಜಿಯೋ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂತರ ಓಪನ್ ಮಾಡಿ. ಸೊ ಒಂದು ಬಾರಿ ಓಪನ್ ಮಾಡಿ ಈ ಒಂದು ಜಾಗದಲ್ಲಿ ಗಮನಿಸಬಹುದು. ನೀವಾದ್ರೆ ಒಂದು ಜಾಗದಲ್ಲಿ ನೀವಾದ್ರೆ ಗಮನಿಸಬಹುದು ಒಂದು ಸರ್ಚ್ ಆಪ್ಷನ್ ಇದೆಯಲ್ವಾ, ಸೊ ಅದನ್ನ ಕ್ಲಿಕ್ ಮಾಡಿ. ಇಲ್ಲಾಂದ್ರೆ ನೀವು DND ಅಂತ ಹೇಳಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ಒಂದು ಬಾರಿ ಸರ್ಚ್ ಮಾಡಿ, ಇಲ್ಲಾಂದ್ರೆ DND ಸೆಟ್ಟಿಂಗ್ಸ್ ಆದ್ರೆ ಬರ್ತಿದೆ, ನೀವಾದ್ರೆ ಗಮನಿಸಬಹುದು. ಇದನ್ನ ಓಪನ್ ಮಾಡಿ. ಒಂದು ಜಾಗದಲ್ಲಿ ಗಮನಿಸಬಹುದು ಕೆಲವೊಂದು ಮೊಬೈಲ್ಸ್ ನಲ್ಲಿ ಆಟೋಮೆಟಿಕ್ ಆಗಿ ಪ್ರಮೋಷನಲ್ ಕಮ್ಯುನಿಕೇಶನ್ಸ್ ಆದ್ರೆ ಬ್ಲಾಕ್ ಆಗಿರುತ್ತೆ. ಇನ್ ಕೇಸ್ ನಿಮಗೆ ಪ್ರಮೋಷನ್ ಕಾಲ್ಸ್ ಬರಬಾರ್ದು, ಅದೇ ರೀತಿ ಸರ್ವಿಸ್ ಕಾಲ್ಸ್ ಇದೆಲ್ಲ ಸಹ ಬರಬಾರ್ದು ಅಂತ ಹೇಳಿದ್ರೆ, ಸೊ ಇಲ್ಲಾದ್ರೆ ಫುಲ್ಲಿ ಬ್ಲಾಕ್ಡ್ ಅಂತ ಇದೆಯಲ್ವಾ, ಸೊ ಇದನ್ನ ಆದ್ರೆ ಎನೇಬಲ್ ಮಾಡ್ಕೊಡಿ ಗಾಯ್ಸ್. ಇದನ್ನ ಎನೇಬಲ್ ಮಾಡಿದ್ರೆ ಅಂತ ಹೇಳಿದ್ರೆ ಇದಾದ್ರೆ ಆಫ್ ಆಗುತ್ತೆ. ಸೊ ಇದರಲ್ಲೇ ಎಲ್ಲ ಸಹ ಇನ್ಕ್ಲೂಡ್ ಆಗಿರುತ್ತೆ, ಅಂದ್ರೆ ಸರ್ವಿಸ್ ಕಾಲ್ಸ್ ಅಂತ ಹಿಡಿದು ಇನ್ಶೂರೆನ್ಸ್ ಕಾಲ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ಪ್ರಮೋಷನ್ ಕಾಲ್ಸ್ ಆಗಿರ್ಬೋದು, ಸ್ಪಾನ್ಸರ್ಸ್ ಕಾಲ್ಸ್, ಯಾವುದೇ ಕಾಲ್ಸ್ ಆಗಿರ್ಬೋದು, ಕಾಲ್ಸ್ ಎಲ್ಲ ಸಹ ಬ್ಲಾಕ್ ಆಗುತ್ತೆ. ಇದಾದ್ರೆ ಒಂದು ಚಿಕ್ಕ ಸೆಟ್ಟಿಂಗ್ ಆಗಿರ್ಬೋದು, ಬಟ್ ಖಂಡಿತ ತುಂಬಾ ಜನರಿಗೆ ಯೂಸ್ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ಅದೇ ರೀತಿಯಾಗಿ ತುಂಬಾ ಜನ ಆದ್ರೆ ಕೇಳ್ತಿದ್ರು ನನ್ನ, ಯಾವ ರೀತಿಯಾಗಿ ಈ ತರ ಸ್ಪ್ಯಾಮ್ ಕಾಲ್ಸ್ ಬರೋದನ್ನ ಸ್ಟಾಪ್ ಮಾಡೋದು ಅಂತ ಹೇಳಿ. ಸೊ ಆ ಒಂದು ರೀಸನ್ ಗಾಗಿ ಈ ಒಂದು ವಿಡಿಯೋ ಆದ್ರೆ ಮಾಡಿರುವಂತದ್ದು. ಸೊ ಇನ್ ಕೇಸ್ ನೀವು ಬೇರೆ ನೆಟ್ವರ್ಕ್ಸ್ ಅನ್ನ ಯೂಸ್ ಮಾಡ್ತಿದ್ರ ಅಂತ ಹೇಳಿದ್ರೆ, ಯಾವ ನೆಟ್ವರ್ಕ್ ಯೂಸ್ ಮಾಡ್ತಿದ್ರು ಅದನ್ನ ಕಾಮೆಂಟ್ ಮಾಡಿ. ಸೊ ಆ ಒಂದು ನೆಟ್ವರ್ಕ್ ಗೆ ಸಂಬಂಧಪಟ್ಟ ಹಾಗೆ ಸಹ ನಾದ್ರೆ ಡೆಫಿನೆಟ್ಲಿ ವಿಡಿಯೋನ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಾದ್ರೆ ಒಂದು ಚಿಕ್ಕ ವಿಡಿಯೋ ಆಗಿರ್ಬೋದು, ಬಟ್ ಖಂಡಿತ ತುಂಬಾ ಜನರಿಗೆ ಯೂಸ್ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.